ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಭಾಗ 1ರಿಂದ ಭಾಗ 4 ತನಕ ನೋಡಿಲ್ಲ, ಈ ಕೂಡಲೇ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ರಿವೆಂಜ್ ಭಾಗ 5. ಸಿದ್ಧಾರ್ಥ್ ಬೆಂಗಳೂರಿನ ಆಫೀಸ್ಗೆ ಬಂದ ಕೂಡಲೇ ಎಲ್ಲರೂ ಖುಷಿಯಿಂದ ಅವನನ್ನು ವೆಲ್ಕಮ್ ಮಾಡಿದ್ದರು. HR ಬಂದು ಅವನನ್ನು ಪ್ರಮೋಟ್ ಮಾಡಿರುವ ವಿಷಯ ತಿಳಿಸಿ ಅವನ ಅಪಾಯಿಂಟ್ಮೆಂಟ್ ಲೆಟರ್ ನೀಡಿದರು. ಅವನ ಸ್ಯಾಲರಿ ಒಂದೇ ಬಾರಿಗೆ 25,000ಕ್ಕೆ ಏರಿಸಲಾಗಿತ್ತು. ಇಷ್ಟೆಲ್ಲ ಆದರೂ ಹೇಗೋ ಅವನ ಮುಖದಲ್ಲಿ ನಗು ಕಾಣಲಿಲ್ಲ. ಎಲ್ಲರೂ ಏನಾಯಿತೆಂದು ಕೇಳಿದರೆ ಏನೂ ಇಲ್ಲ ಎಂದು ಹೇಳಿ ಸುಮ್ಮನಾದ. ಮಧ್ಯಾಹ್ನ ಊಟದ ಸಮಯಕ್ಕೆ ಜೈ, ಸಿದ್ಧಾರ್ಥ್ ಹಾಗೂ ಮತ್ತೊಬ್ಬ ಸಹ ಉದ್ಯೋಗಿ ಕಿರಣ್ ಮೂವರು ಒಟ್ಟಿಗೆ ಹೊರಹೋದರು. ಕಿರಣ್ ಮತ್ತು ಜೈ ಪೂರ್ವಿಕಾಳ ಎಂಗೇಜ್ಮೆಂಟ್ ಬಗ್ಗೆಯೇ ಮಾತನಾಡುತ್ತಾ ಇದ್ದರು. ಪೂರ್ವಿಕಾ ಮೇಡಮ್ ಸಂಕೇತ್ ಸರ್ದು ಒಳ್ಳೆ ಜೋಡಿ ಅಲ್ವಾ, ಇಬ್ಬರು ಮೇಡ್ ಫಾರ್ ಈಚ್ ಅದರ್ ಅನ್ನೋ ಹಾಗಿದ್ದಾರೆ ಎಂದ ಕಿರಣ್. ಹೌದು ಕಣೋ, ಸಂಕೇತ್ ಸರ್ ಬಹಳ ಲಕ್ಕಿ. ಪೂರ್ವಿಕಾ ಮೇಡಮ್ ಹಾಗೆ ಗುಣ ರೂಪ ಎಲ್ಲ ಇರೋ ಹುಡುಗಿ ಸಿಗೋದು ಕಷ್ಟ ಎಂದ ಜೈ. ಇನ್2 ತಿಂಗಳಲ್ಲೇ ಮದುವೆ ಅಂತೆ, ಮೇ 16ಕ್ಕೆ ಎಂದ ಕಿರಣ್. ತಿರುಗಿ, ನೀನ್ ಎಂಗೇಜ್ಮೆಂಟ್ ಮಿಸ್ ಮಾಡ್ಕೊಂಡೆ ಸಿದ್ಧಾರ್ಥ್, ಒಳ್ಳೆ ಊಟ ಹಾಕ್ಸಿದ್ರು ಅವತ್ತು ಎಂದ ನಗುತ್ತಾ. ನಿಂಗೆ ಯಾವಾಗೂ ತಿನ್ನೋದೇ ಚಿಂತೆ ಕಣೋ ಕಿರಣ್ ಎಂದ ಜೈ. ಸಿದ್ಧಾರ್ಥ್ಗೆ ಅಲ್ಲಿ ಕುಳಿತಿರಲಾಗಲಿಲ್ಲ. ತಿನ್ನುತ್ತಿದ್ದನ್ನು ಅರ್ಧಕ್ಕೆ ಬಿಟ್ಟು ಎದ್ದು ಹೋದ. ಅವರಿಬ್ಬರು ಸಿದ್ಧಾರ್ಥ್ ಸಿದ್ಧಾರ್ಥ್ ಎಂದು ಕೂಗುತ್ತಿದ್ದರೂ ನಿಲ್ಲದೆ ಆಫೀಸ್ಗೆ ಬಂದ. ಪೂರ್ವಿಕಾಳ ಕ್ಯಾಬಿನ್ ಕಡೆ ನೋಡಿದ. ಒಳಗೆ ಯಾರೊಂದಿಗೋ ನಗುತ್ತಾ ಮಾತನಾಡುತ್ತಿದ್ದ ಪೂರ್ವಿಕಾ ಕಿಟಕಿಯ ಮರೆಯಲ್ಲಿ ಕಂಡಳು. ಅಷ್ಟರಲ್ಲಿ ಶ್ರೇಯಾ ಬಂದು, ಹಾಯ್ ಸಿದ್ಧಾರ್ಥ್, ಕಂಗ್ರಾಟ್ಸ್. ನಂಗೆ ತುಂಬ ಖುಷಿ ಆಯಿತು ನೀವು ಅಪಾಯಿಂಟ್ಮೆಂಟ್ ಆದದ್ದು ಕೇಳಿ. ನಿಮ್ಮನ್ನು ಎಷ್ಟು ಮಿಸ್ ಮಾಡಿಕೊಂಡೆ ಗೊತ್ತಾ. ನಾನು ನಿಮಗೆ ಫೋನ್ ಕೂಡ ಮಾಡಿದೆ, ಆದರೆ ರಿಸೀವ್ ಮಾಡಲೇ ಇಲ್ಲ ಎಂದಳು. ಇಷ್ಟೊತ್ತು ಹಾವು ಎನ್ನುತ್ತಿದ್ದವನು ಅವಳ ಕಿರಿಕಿರಿ ಹೆಚ್ಚಾದಂತೆ, ವಿಲ್ ಯು ಜಸ್ಟ್ ಲೀವ್ ಮಿ ಅಲೋನ್ ಶ್ರೇಯಾ, ನಂಗೆ ತುಂಬ ಕೆಲಸ ಇದೆ ಎಂದು ತಾಳ್ಮೆ ಕಳೆದುಕೊಂಡು ಕಿರುಚಿದ. ಎಲ್ಲರೂ ಇವರತ್ತಲೇ ನೋಡಿದರು. ಒಳಗಿದ್ದ ಪೂರ್ವಿಕಾಳಿಗೂ ಅವನು ಕಿರುಚಿದ್ದು ಕೇಳಿಸಿತು. ಅಷ್ಟು ಜೋರಾಗಿ ಕಿರುಚಿದ ಸಿದ್ಧಾರ್ಥ್. ಶ್ರೇಯಾಳಿಗೆ ತುಂಬ ನೋವಾಗಿತ್ತು. ಪೂರ್ವಿಕಾ ಸಹ ಎದ್ದು ಹೊರಗೆ, ಏನಾಗ್ತಿದೆ ಇಲ್ಲಿ ಎಂದಳು. ಸಿದ್ಧಾರ್ಥ್ಗೆ ತನ್ನ ತಪ್ಪಿನ ಅರಿವಾಗಿತ್ತು. ಎಲ್ಲರೂ ತನ್ನತ್ತಲೇ ನೋಡುತ್ತಿರುವುದನ್ನು ಗಮನಿಸಿ, ಸಾರಿ, ಐ ಆಮ್ ಸೋ ಸಾರಿ ಶ್ರೇಯಾ, ಸಾರಿ ಟು ಆಲ್ ಎಂದವನೇ ಅಲ್ಲಿಂದ ವಾಶ್ರೂಮಿಗೆ ಹೋದ. ಅವನು ಪೂರ್ವಿಕಾಳ ಕಡೆ ತಿರುಗಿಯೂ ನೋಡಲಿಲ್ಲ. ಪೂರ್ವಿಕಾ ಏನಾಯ್ತು ಇವನಿಗೆ, ಯಾಕೆ ಹೀಗೆ ನಡೆದುಕೊಳ್ತಿದ್ದಾನೆ ಅರ್ಥವಾಗದೆ ನಿಂತಿದ್ದಳು. ಒಟ್ಟು ಅವನ ಮನಸ್ಥಿತಿ ಸರಿಯಿಲ್ಲ ಎಂಬುದು ಅವಳಿಗೆ ಅರ್ಥವಾಗಿತ್ತು. ಇತ್ತ ವಾಶ್ರೂಮಿಗೆ ಬಂದ ಸಿದ್ಧಾರ್ಥ್ ಮನಸ್ಸನ್ನು ಹತೋಟಿಯಲ್ಲಿಡಲು ಹರಸಾಹಸ ಪಡುತ್ತಿದ್ದ. ಹೀಗೆ ದಿನ ಕಳೆಯುತ್ತಿತ್ತು. ಸಿದ್ಧಾರ್ಥ್ಗೆ ಪೂರ್ವಿಕಾ ಸಿಗುವುದಿಲ್ಲ ಎಂಬುದು ಗೊತ್ತಾಗಿತ್ತು. ಅವನು ಆದಷ್ಟು ಅವಳನ್ನು ನೋಡುವುದು, ಅವಳು ಎದುರು ಬಂದಾಗಲೂ ಸಹ ಕಾಣದವನಂತೆ ಹೊರಟು ಹೋಗುವುದು ಮಾಡುತ್ತಿದ್ದ. ಪೂರ್ವಿಕಾಳಿಗೆ ಅವನ ವಿಚಿತ್ರ ವರ್ತನೆ ಒಗಟಾಗಿತ್ತು. ಅಂದು ಪೂರ್ವಿಕಾಳಿಗೆ ಹೈದರಾಬಾದಿನಲ್ಲಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು. ಅಲ್ಲಿನ ಹೆಸರಾಂತ ಕಂಪನಿಯೊಬ್ಬರು ಇವರೊಂದಿಗೆ ಟೈಅಪ್ ಆಗಲು ಬಯಸಿದ್ದರು. ಅದೇ ಕೆಲಸದ ಮೇಲೆ ಪೂರ್ವಿಕಾ ಹಿಂದಿನ ದಿನವೇ ಹೈದರಾಬಾದಿಗೆ ಹೊರಟು ಬಂದಿದ್ದಳು. ಮಧ್ಯಾಹ್ನದ ಹೊತ್ತಿಗೆ ಹೋಟೆಲ್ ಒಂದರಲ್ಲಿ ಮೀಟಿಂಗ್ ಅರೇಂಜ್ ಮಾಡಿದ್ದರು. ಪೂರ್ವಿಕಾ ಮೊದಲಾಗೆ ಬಂದು ಅವರಿಗಾಗಿ ಕಾಯುತ್ತಿದ್ದಳು. ಸ್ವಲ್ಪ ತಡವಾಗಿ ಬಂದ ವ್ಯಕ್ತಿಯನ್ನು ನೋಡಿ ಪೂರ್ವಿಕಾಳಿಗೆ ಆಶ್ಚರ್ಯವಾಗಿ, ವಂಶಿ ಎಂದಳು. ಅವನು ಸಹ, ಪೂರ್ವಿಕಾ, ವಾಟ್ ಇಸ್ ಸರ್ಪ್ರೈಸ್, ನೀವಾ ಎಂದ ವಂಶಿ ಅಷ್ಟೇ ಆಶ್ಚರ್ಯದಲ್ಲಿ. ಹೌದು, ನೀವಾ R&D ಕಂಪನಿಯ ಎಕ್ಸಿಕ್ಯೂಟಿವ್ ಮ್ಯಾನೇಜರ್? ಹೌದು, ನೀವು ಈ ಕಂಪನಿಯ ಡೈರೆಕ್ಟರ್ ಎಂಬುದು ಗೊತ್ತಿರಲಿಲ್ಲ. ಹೀಗೆ ಇಬ್ಬರು ತಮ್ಮ ತಮ್ಮ ಸದ್ಯದ ಪೊಸಿಷನ್ ಬಗ್ಗೆ ಮಾತನಾಡಿದರು. ಒಂದಷ್ಟು ಹೊತ್ತು ಕಂಪನಿಯ ವಿಷಯ ಮಾತನಾಡಿ 2 ಕಂಪನಿಗಳು ಟೈಅಪ್ ಆಗಲು ಮುಗಿಸಬೇಕಾದ ಡಾಕ್ಯುಮೆಂಟ್ ಪ್ರೊಸೀಜರ್ಗಳು ಮುಗಿಸಿಕೊಂಡರು. ಪೂರ್ವಿಕಾ, ಬಹಳ ದಿನದ ಮೇಲೆ ಸಿಕ್ಕಿದ್ದೀರಾ, ಮಾತನಾಡೋದು ಬಹಳ ಇದೆ, ಬಟ್ ಅರ್ಜೆಂಟಾಗಿ ಮತ್ತೊಂದು ಮೀಟಿಂಗ್ ಇದೆ. ನೀವು ಇದೇ ಹೋಟೆಲ್ನಲ್ಲಿದ್ದೀರಾ ಕೇಳಿದ ವಂಶಿ. ಇಲ್ಲ, ನೈಟ್ ಪ್ಯಾರಡೈಯಲ್ಲಿದ್ದೀನಿ ಎಂದಳು ಪೂರ್ವಿಕಾ. ಪ್ಲೀಸ್, ಸಂಜೆ 6 ಗಂಟೆಗೆ ನಾನಲ್ಲೇ ಬರ್ತೀನಿ, ಸಿಗಬಹುದಾ ಎಂದ. ಆಯಿತು, ಬನ್ನಿ ಸಿಗೋಣ, ನನ್ನ ಟಿಕೆಟ್ ನಾಳೆಗೆ ಬುಕ್ ಆಗಿರೋದು, ಸಂಜೆ ಏನೂ ಕೆಲಸ ಇಲ್ಲ ಎಂದಳು. ಓಕೆ, ಮೀಟ್ ಯು ಲೇಟರ್ ಎನ್ನುತ್ತಾ ವಂಶಿ ಅಲ್ಲಿಂದ ಹೋದ. ವಂಶಿ ಹೇಳಿದಂತೆ ಸಂಜೆ 6 ಗಂಟೆಗೆ ಪೂರ್ವಿಕಾಳ ಹೋಟೆಲ್ಗೆ ಬಂದ. ಇಬ್ಬರು ಅಲ್ಲಿನ ರೆಸ್ಟೋರೆಂಟ್ನಲ್ಲಿ ತಮ್ಮ ತಮ್ಮ ಯಶಸ್ಸಿನ ಬಗ್ಗೆ, ವೈಯಕ್ತಿಕ ಜೀವನದ ಬಗ್ಗೆ ಮಾತನಾಡುತ್ತಿದ್ದರು.
ನೀವೊಂದು ಕಾಲೇಜ್ ಬಿಟ್ಟು ಹೋದ್ಮೇಲೆ ಬಹಳ ಪ್ರಯತ್ನ ಪಟ್ವಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋಕೆ. ಸಿದ್ಧಾರ್ಥ್ ಅಂತೂ ಹುಚ್ಚ ಆಗಿದ್ದ. ಯಾಕಾಗ್ ಮಾಡಿದ್ರಿ ಪೂರ್ವಿಕಾ? ಆ ತೊಂದರೆಗಳು ಒಂದೆರಡು ದಿನಕ್ಕೆ ಸರಿ ಹೋಗ್ತಿತ್ತು. ನೀವು ಮತ್ತೆ ಮೊದಲಿನ ಹಾಗೆ ಇರಬಹುದಿತ್ತು. ಪ್ಲೀಸ್ ವಂಶಿ, ಅದ್ರ ಬಗ್ಗೆ ಮಾತ್ಬೇಡ. ಅಷ್ಟಕ್ಕೂ ಸಿದ್ಧಾರ್ಥ್ ನನಗಾಗಿ ಹುಡುಕೋದೇನಿತ್ತು. ನನ್ನ ಮರ್ಯಾದೆ ಕಳೆದು ಮೋಸ ಮಾಡಿ ನನ್ನ ಬದುಕನ್ನೇ ಬದಲಾಯಿಸಿಬಿಟ್ಟ. ನಿಮ್ಗೆ ಗೊತ್ತಾ ವಂಶಿ, ಅವನಿಂದ ನನ್ನ ತಾಯಿನ ಕಳ್ಕೊಂಡೆ. ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡಿ ಗೆದ್ದು ಬಂದೆ. ನನ್ನ ವಿದ್ಯಾಭ್ಯಾಸ ನಿಂತೋಯ್ತು. ನನ್ನ ಕನಸೆಲ್ಲ ನುಚ್ಚು ನೂರಾಯ್ತು. ಇಷ್ಟೆಲ್ಲ ಮಾಡಿ ನನ್ನ ಮತ್ತೆ ಹುಡುಕಿದ್ಯಾಕೆ? ಮತ್ತೊಮ್ಮೆ ಸಾಯಿಸೋಕ ಎಂದಳು ಕೋಪದಲ್ಲಿ ಅಳುತ್ತಾ. ಅವನಿಗೆ ಅವಳ ಕತೆ ಕೇಳಿ ದುಃಖವಾಯಿತು. ಆದರೂ ಗೆಳೆಯನ ಬಗ್ಗೆ ಇದ್ದ ಅಭಿಪ್ರಾಯವನ್ನು ಬದಲಿಸಬೇಕಿತ್ತು. ಸಾರಿ ಪೂರ್ವಿಕಾ, ಇಷ್ಟೆಲ್ಲ ನಡೆದಿದೆ ಅಂತ ಗೊತ್ತಿರಲಿಲ್ಲ. ಆದರೆ ಇದ್ಯಾವುದಕ್ಕೂ ಸಿದ್ಧಾರ್ಥ್ ಮಾತ್ರ ಕಾರಣ ಅಲ್ಲ. ಅವನು ಯಾವತ್ತೂ ನಿಮಗೆ ಅವಮಾನ ಮಾಡಬೇಕು ಅಂದ್ಕೊಂಡಿರ್ಲಿಲ್ಲ. ಏನ್ ಹೇಳ್ತಿದ್ದೀರಾ ವಂಶಿ? ಅವನು ಮಾಡಿದ್ದು ತಪ್ಪಲ್ವಾ? ನಿಖಿಲ್ ಜೊತೆ ಬೆಟ್ ಕಟ್ಟಿದ್ದು ಸುಳ್ಳ? ನನ್ನ ಪ್ರೀತಿಸೋ ಹಾಗೆ ನಾಟಕ ಆಡಿದ್ದು ಸುಳ್ಳ? ಗೋಡೆಗಳ ಮೇಲೆ ಅಸಹ್ಯವಾಗಿ ಬರೆದಿದ್ದು ಸುಳ್ಳ? ನನ್ನ ಬಗ್ಗೆ ಇಲ್ಲ ಸಲ್ಲದ್ದೆಲ್ಲ ಕತೆ ಕಟ್ಟಿದ್ದು ಸುಳ್ಳ? ಯಾವ ಸುಳ್ಳು ವಂಶಿ? ಅವನು ನನ್ನ ಪರಿಸ್ಥಿತಿಗೆ ಕಾರಣ ಅಲ್ಲದೆ ಮತ್ತೇನು? ಹೌದು, ಅದೆಲ್ಲಾನೂ ಸುಳ್ಳೆ ಪೂರ್ವಿಕಾ. ಅವನು ಬೆಟ್ ಕಟ್ಟಿದ್ದು ನಿಜ. ಆದರೆ ನಿಮ್ಮನ್ನು ಪ್ರೀತಿಸದಂತೆ ನಾಟಕ ಆಡಲಿಲ್ಲ. ನಿಜಕ್ಕೂ ನಿಮ್ಮನ್ನು ಮನಸಾರೆ ಪ್ರೀತಿಸಿದ್ದ. ಆ ಗೋಡೆಗಳ ಮೇಲೆ ಹಾಗೆಲ್ಲ ಬರೆಸಿದ್ದು ಅವನಲ್ಲ, ಆ ನಿಖಿಲ್. ಆ ಸಮಯದಲ್ಲಿ ಸಿದ್ಧಾರ್ಥ್ ಊರಿನಲ್ಲಿ ಇರಲಿಲ್ಲ. ವಿಷಯ ತಿಳಿದ ಕೂಡಲೇ ನನಗೆ ಆ ಗೋಡೆಯನ್ನು ಮೊದಲು ಅಳಿಸು ಎಂದದ್ದು ಅವನೇ ಎಂದ. ಪೂರ್ವಿಕಾ ಶಾಕ್ನಿಂದ ಅವನು ಹೇಳುತ್ತಿದ್ದನ್ನೇ ಕೇಳುತ್ತಿದ್ದಳು. ಅವನು ಅವಳಿಗಾಗಿ ಬೊಕೆ ಕೊಂಡಿದ್ದರಿಂದ ಹಿಡಿದು ಅವನ ತಾತ ತೀರಿಕೊಂಡದ್ದು, ಆ ವಿಗ್ರಹವನ್ನು ಎತ್ತಿಡುವಂತೆ ಹೇಳಿದ್ದು, ಅಲ್ಲಿಂದ ಬಂದ ನಂತರ ನಿಖಿಲ್ಗೆ ಹೊಡೆದದ್ದು, ಅವಳಿಗಾಗಿ ಅವಳ ಮನೆಯವರಿಗೂ ಹೋಗಿ ಹುಡುಕಿದ್ದು, ಎಲ್ಲವನ್ನೂ ಚಾಚು ತಪ್ಪದೆ ಹೇಳಿದ. ಪೂರ್ವಿಕಾಳ ಕಣ್ಣಿಂದ ನೀರು ಸುರಿಯುತ್ತಿತ್ತು. ಅವಳಿಂದ ಒಂದು ಮಾತು ಆಡಲಾಗಲಿಲ್ಲ. ಅವನು ಹೇಳುತ್ತಿದ್ದ ಎಲ್ಲವೂ ಅವಳ ಕಣ್ಣಿಗೆ ಕಟ್ಟಿದಂತೆನಿಸಿತು. ಸಿದ್ಧಾರ್ಥ್ ನಿರ್ದೋಷಿ ಎಂಬ ಸತ್ಯ ಅವಳಿಗೆ ನುಂಗಲಾರದ ತುತ್ತಾಗಿತ್ತು. ವಂಶಿ ಹೇಳಿದ, ಪಾಪ, ನಿಮಗಾಗಿ ತುಂಬ ಹುಡುಕಿದ. ನೀವು ಸಿಗದಿದ್ದಾಗ ಹುಚ್ಚನಂತಾಗಿದ್ದ. ಒಂದಷ್ಟು ತಿಂಗಳು. ಈ ಮಧ್ಯೆ ಅವರ ತಂದೆ ಹಾಸಿಗೆ ಹಿಡಿದರು. ಬಹಳ ಕಷ್ಟಪಟ್ಟ. ಆಗಿನಿಂದ ಎಂದು ತನ್ನ ಮಾತು ನಿಲ್ಲಿಸಿದ. ಇಷ್ಟೆಲ್ಲ ಇದ್ರೂ ಅವನ್ಯಾಕೆ ಇಷ್ಟು ದಿನ ನಂಗೇನು ಹೇಳಲೇ ಇಲ್ಲ ಎಂದಳು. ಏನು, ಸಿದ್ಧಾರ್ಥ್ ನಿಮ್ಗೆ ಸಿಕ್ಕಿದ್ನಾ? ಹೌದು, ಸಿದ್ಧಾರ್ಥ್ ನನ್ನ ಕಂಪನಿಯಲ್ಲೇ ಕೆಲಸ ಮಾಡೋದು ಅಂದಳು. ಅದನ್ನು ಕೇಳಿ ವಂಶಿಗೆ ಆಶ್ಚರ್ಯವಾಯಿತು. ಆ ಭೇಟಿ ಅಲ್ಲಿಗೆ ಮುಕ್ತಾಯವಾಯಿತು. ಪೂರ್ವಿಕಾ ಬೆಂಗಳೂರಿಗೆ ಹಿಂತಿರುಗಿದಳು. ಮಾರನೇ ದಿನ ಆಫೀಸ್ ಹೋದಾಗ ಸಿದ್ಧಾರ್ಥ್ಗಾಗಿ ಹುಡುಕಿದಳು. ಆದರೆ ಅವನಿರಲಿಲ್ಲ. ಒಳಗೆ ಬಂದಾಗ PA ಬಂದು ಒಂದು ಲೆಟರ್ ಕೊಟ್ಟಳು. ಏನಿದು ಎಂದಾಗ ಸಿದ್ಧಾರ್ಥ್ ಅವರ ರೆಸಿಗ್ನೇಷನ್ ಲೆಟರ್ ಎಂದಳು. ಸಿದ್ಧಾರ್ಥ್ ರೆಸಿಗ್ನೇಷನ್ ಕೊಟ್ಟಿದ್ದು ಕೇಳಿ ಪೂರ್ವಿಕಾಳಿಗೆ ಗಾಯದ ಮೇಲೆ ಉಪ್ಪು ಸುರಿದಂತೆನಿಸಿತು. ಜೊತೆಗೆ ಇನ್ನಿಲ್ಲದ ಕೋಪವೂ ಬಂತು. ವಾಟ್, ರೆಸಿಗ್ನೇಷನ್ನಾ? ಇನ್ನೂ ಅಪಾಯಿಂಟ್ ಆಗಿ ತಿಂಗಳಾಗಿಲ್ಲ, ಆಗಲೇ ರೆಸಿಗ್ನೇಷನ್ ಕೊಡೋದು ಅಂದ್ರೆ ಏನು? ಕಾಲ್ ಹಿಮ್, ಐ ವಾಂಟ್ ಟು ಟಾಕ್ ಎಂದಳು. ಅವರು ಆಫೀಸ್ಗೆ ಬಂದಿಲ್ಲ ಮೇಡಮ್. ಜೈ ಕೈಯಲ್ಲಿ ಕೊಟ್ಟಿದ್ರು ಎಂದಳು PA. ಇಟ್ಸ್ ಓಕೆ, ಫೋನ್ ಮಾಡಿ ಕರೀರಿ ಎಂದಳು. ಮರುಕ್ಷಣ ಅವರ ನಂಬರ್ ಕೊಡಿ, ನಾನೇ ಮಾತಾಡ್ತೇನೆ ಎಂದಳು. PA ಸಿದ್ಧಾರ್ಥ್ ನಂಬರ್ ತೆಗೆದುಕೊಟ್ಟಳು. ಸರಿ, ನೀವಿನ್ನು ಹೊರಡಿ ಎಂದಳು. PA ಹೊರ ಹೋದಳು. ಮೊಬೈಲ್ ತೆಗೆದು ಸಿದ್ಧಾರ್ಥ್ ನಂಬರ್ ಡಯಲ್ ಮಾಡಿದಳು. ರಿಂಗ್ ಆಗುತ್ತಿತ್ತು. ಅವಳ ಎದೆಯಲ್ಲೂ ಏರಿಳಿತ ಶುರುವಾಗಿತ್ತು. ಹೆಲೋ, ಆ ಕಡೆಯ ಧ್ವನಿ. ಸಿದ್ಧಾರ್ಥ್, ನಾನು ಪೂರ್ವಿಕಾ. ಸಿದ್ಧಾರ್ಥ್ ತನ್ನ ಕಿವಿಗಳನ್ನೇ ನಂಬಲಾಗಲಿಲ್ಲ. ಪೂರ್ವಿ, ನೀನಾ ಎಂದವನು. ಮತ್ತೆ ಹೇಳಿ ಮೇಡಮ್ ಎಂದ. ನಿಮ್ ಜೊತೆ ಸ್ವಲ್ಪ ಮಾತಾಡೋದಿತ್ತು, ಆಫೀಸ್ಗೆ ಬಂದು ಮೀಟ್ ಮಾಡಿ ಎಂದಳು. ಸರಿ ಎಂದ. ಫೋನ್ ಕಟ್ ಮಾಡಿದಳು. ಅವನು ಪೂರ್ವಿ ಎಂದಾಗ ಅವಳಿಗೊಂದು ರೀತಿಯ ಖುಷಿಯಾಯಿತು. ಯೋಚಿಸಿದಳು, ಇದ್ಯಾಕೆ ಇದ್ದಕ್ಕಿದ್ದಾಗೆ ರೆಸಿಗ್ನೇಷನ್ ಕೊಟ್ಟ? ಏನಾಯ್ತು ಇವನಿಗೆ? ಕಳೆದ ಒಂದಷ್ಟು ದಿನಗಳಿಂದ ವಿಚಿತ್ರವಾಗಿ ಆಡ್ತಿದ್ದಾನೆ. ಅಷ್ಟರಲ್ಲಿ ಮೊಬೈಲ್ ರಿಂಗ್ ಆಯಿತು. ರಾಯರು ಫೋನ್ ಮಾಡಿದ್ದರು. ರಿಸೀವ್ ಮಾಡಿದ್ದಳು. ಮಗಳೇ, ನಾನು ವೆಡ್ಡಿಂಗ್ ಪ್ಲಾನರ್ ಬಳಿ ಹೋಗ್ತಿದ್ದೀನಿ, ನೀನು ಫ್ರೀ ಇದ್ರೆ ಬಾ. ಇವಾಗ ಅದಕ್ಕೇನಪ್ಪ ಅರ್ಜೆಂಟ್? ಬೇಸರದಲ್ಲಿ ಹೇಳಿದಳು. ಏನು, ಇನ್ನು 1.5 ತಿಂಗಳಿಗೆ ಮದುವೆ, ಅರ್ಜೆಂಟ್ ಏನಿಲ್ವಾ?
ಇವಾಗೆಲ್ಲ ಛತ್ರ ಸಿಗೋದು ಕಷ್ಟನಮ್ಮ. ಅಲ್ಲದೆ ಆ ವೆಡ್ಡಿಂಗ್ ಪ್ಲಾನರ್ಗಳು ಬ್ಯುಸಿ ಇರ್ತಾರೆ. ಅದಕ್ಕೆ ಮೊದಲೇ ಬುಕ್ ಮಾಡಬೇಕು. ನಾನಂತೂ ಒಬ್ಬನೇ ಓಡಾಡೋಕ್ಕಾಗಲ್ಲ. ಅದಕ್ಕೆ ವೆಡ್ಡಿಂಗ್ ಪ್ಲಾನರ್ಗೆ ಹೇಳಿಬಿಟ್ಟೆ. ಎಲ್ಲ ಅವರು ನೋಡ್ಕೋತಾರೆ. ನಾನು ಸ್ವಲ್ಪ ನಿರಾಳ ಆಗಬಹುದು. ಜೊತೆಗೆ ಕಾರ್ಡ್ ಬೇರೆ ಪ್ರಿಂಟ್ ಮಾಡಿಸ್ಬೇಕು. ನೀನು ಬಾರಮ್ಮ. ರಾಯರ ಈ ಪರಿ ಸಡಗರ ನೋಡಿ ಅವಳಿಗೆ ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ಕಿರ್ಚಬೇಕು ಅನ್ನಿಸ್ತು. ಆದರೆ ಅವರ ಸ್ಥಿತಿ ನೆನಪಾಗಿ ಸುಮ್ಮನಾದಳು. ಇಲ್ಲಪ್ಪ, ತುಂಬ ಕೆಲಸ ಇದೆ, ನೀನೇ ಹೋಗಿ ಬಾ. ನೋಡಿದ್ಯಾ, ಯಾವಾಗೂ ಇದೇ ಹೇಳ್ತೀಯಾ, ಒಬ್ಬನೇ ಓಡಾಡಬೇಕು. ನೋಡೋಣ ಹೀರೋ, ಸಾಧ್ಯ ಆದರೆ ಆ ಪ್ಲಾನರ್ಗೆ ಕಾರ್ಡ್ ಪ್ರಿಂಟಿಂಗ್ ಜವಾಬ್ದಾರಿನೂ ಕೊಟ್ಟು ಬರ್ತೀನಿ ಎಂದರು. ಸರಿಯಪ್ಪ, ನೀ ಹೋಗಿ ಬನ್ನಿ, ನಂಗೆ ಕೆಲಸ ಇದೆ ಎಂದು ಹೇಳಿ ಕರೆ ತುಂಡರಿಸಿದಳು. ಯಾವುದೋ ಫೈಲ್ ಹಿಡಿದು ಕೆಲಸದಲ್ಲಿ ಮಗ್ನಳಾಗಲು ಯತ್ನಿಸಿದಳು. ಆದರೆ ಸಾಧ್ಯವಾಗಲಿಲ್ಲ. ಸಿದ್ಧಾರ್ಥ್ ನಿಜವಾಗಿ ನನ್ನ ಅಷ್ಟೊಂದು ಪ್ರೀತಿಸಿದ್ನಾ? ಹಾಗಿದ್ರೆ ಈಗಲೂ ನಾನೆಂದರೆ ಅವನಿಗಿಷ್ಟನಾ? ಛೇ, ಇನ್ನೊಂದು ತಿಂಗಳಲ್ಲಿ ಮದುವೆ ಇರೋವಾಗ ನಾನು ಹೀಗೆಲ್ಲ ಯೋಚಿಸೋದು ಎಷ್ಟು ಸರಿ? ಒಂದು ವೇಳೆ ಅವನು ನನ್ನ ಪ್ರೀತಿಸಿದ್ರೂ ನಾನೇನು ಮಾಡೋಕ್ಕೆ ಸಾಧ್ಯ? ನನ್ನ ಮನಸ್ಸಲ್ಲಿ ನನ್ನ ತಾಯಿ ಸಾವಿಗೆ ಅವನೇ ಕಾರಣ ಅನ್ನೋ ಭಾವ ಅಚ್ಚಾಗಿತ್ತು. ಈಗ ಇದ್ದಕ್ಕಿದ್ದಂತೆ ಇದರಲ್ಲಿ ಅವನ ತಪ್ಪೇನೂ ಇಲ್ಲ ಅನ್ನೋದನ್ನ ನಾನು ಹೇಗೆ ಒಪ್ಕೊಳ್ಳಿ? ಇಷ್ಟು ದಿನ ಅವನನ್ನು ನೋಡಿದಾಗಲೆಲ್ಲ ಕೆಟ್ಟ ಕೋಪ ಬರುತ್ತಿತ್ತು. ಕೆಲವೊಮ್ಮೆ ಅವನ ವಿಷಯದಲ್ಲಿ ವಿವೇಕ ಮರೆತವಳಂತೆ ವರ್ತಿಸಿದ್ದೇನೆ. ಅವನಿಗೆ ಅವಮಾನ ಮಾಡಿದ್ದೇನೆ. ಅವಳಿಗೆ ಅವನು ಕೆಲಸಕ್ಕೆ ಸೇರಿದಾಗಿನಿಂದ ತಾನು ಅವನನ್ನು ಎಷ್ಟೋ ಬಾರಿ ಕಂಡಾಗೆಲ್ಲ ಮುಖ ತಿರುವಿದ್ದು, ಪಾರ್ಟಿಯಲ್ಲಿ ಬೊಕ್ಕೆ ಕೊಡದೆ ಅವಮಾನಿಸಿದ್ದು, ಶ್ರೇಯಾಳೊಂದಿಗೆ ಮಾತನಾಡುವಾಗ ಅವನಿಗೂ ಕೇಳುವಂತೆ ಬೈದದ್ದು, ದಿನವೂ ಎಲ್ಲರಿಗೂ ವಿಶ್ ಮಾಡಿ ಅವನ ಕಡೆ ತಿರುಗಿಯೂ ನೋಡದೆ ಹೋಗಿದ್ದು ಎಲ್ಲ ನೆನಪಾಯಿತು. ಪಾಪ, ಆಗೆಲ್ಲ ಅವನೆಷ್ಟು ತಾಳ್ಮೆಯಿಂದ ವರ್ತಿಸಿದ್ದ. ಒಂದು ಬಾರಿಯಾದರೂ ಇದರಲ್ಲಿ ತನ್ನ ತಪ್ಪಿಲ್ಲ ಎಂದು ಹೇಳಲು ಪ್ರಯತ್ನ ಪಡಲಿಲ್ಲ. ಅಥವಾ ನಾನೇ ಅವನಿಗೆ ಆ ಅವಕಾಶ ಕೊಡಲಿಲ್ಲವೇನೋ ಎಂದುಕೊಂಡಳು. ಆದರೆ ಅವನೀಗ ಕೆಲಸ ಬಿಡೋ ಯೋಚನೆ ಯಾಕೆ ಮಾಡಿದ? ನನ್ನ ಮೇಲಿನ ಬೇಸರದಿಂದಲೇ? ಅಥವಾ ಅವನಿಗೆ ಸಂಬಳ ಕಮ್ಮಿ ಅನ್ನಿಸ್ತಾ? ಛೇ, ಅದೇಗೆ ಸಾಧ್ಯ? ಅವನ ಟ್ರೈನಿಂಗ್ ಪೀರಿಯಡ್ ಇದ್ದದ್ದು ಇನ್ನೂ 2 ತಿಂಗಳವರೆಗೆ. ಅದಾದ ನಂತರವೂ ಕೆಲಸ ಕನ್ಫರ್ಮ್ ಅಂತ ಹೇಳಿರಲಿಲ್ಲ. ಹೀಗಿರುವಾಗ ಅವನು ಈ ಅವಕಾಶಕ್ಕೆ ಖುಷಿ ಪಟ್ಟೇ ಇರುತ್ತಾನೆ. ಇಲ್ಲ, ಅವನಿಗೆ ಬೇರೆಲ್ಲಾದರೂ ಕೆಲಸ ಸಿಕ್ಕಿರಬಹುದಾ? ನೋಡೋಣ, ಕೇಳ್ತೇನೆ. ಆದರೆ ಒಂದಂತೂ ನಿಜ, ಸದ್ಯಕ್ಕೆ ಅವನನ್ನು ಕೆಲಸದಿಂದ ತೆಗೆಯಲ್ಲ ಎಂದುಕೊಂಡಳು. ಅಷ್ಟರಲ್ಲಿ ಜವಾನ ಬಂದು ಸಿದ್ಧಾರ್ಥ್ ಬಂದಿರುವುದಾಗಿ ಹೇಳಿದ. ಸರಿ, ಒಳಗೆ ಕಳುಹಿಸಿ ಎಂದಳು. ಸಿದ್ಧಾರ್ಥ್ ಒಳಗೆ ಬಂದ. ಅವನನ್ನು ಕೂರುವಂತೆ ಹೇಳಿದಳು. ಎಷ್ಟು ವರ್ಷಗಳ ನಂತರ ಮೊದಲ ಬಾರಿ ಅವನ ಕಡೆ ಮೃದು ನೋಟ ಬೀರಿದಳು. ಅವನನ್ನು ಹೊಸಬನನ್ನು ನೋಡುವಂತೆ ನೋಡಿದಳು. ಎಷ್ಟು ಬದಲಾಗಿದ್ದಾನೆ! ಕಾಲೇಜಿನಲ್ಲಿ ತುಂಟಾಟ ಆಡುತ್ತಾ ನನ್ನ ನಗಿಸುತ್ತಾ ರೇಗಿಸುತ್ತಾ ಮಾತನಾಡುತ್ತಿದ್ದ ಆ ಸಿದ್ಧಾರ್ಥ್ ಎಲ್ಲಿ? ಕಷ್ಟಗಳಿಗೆ ಸಿಕ್ಕಿ ಜವಾಬ್ದಾರಿ ಹೊತ್ತಿರುವ ಈ ಸಿದ್ಧಾರ್ಥ್ ಎಲ್ಲಿ ಎನಿಸಿತು ಅವಳಿಗೆ. ಅವನ ಕಣ್ಣುಗಳು ಯಾವುದೋ ನೋವನ್ನು ಮುಚ್ಚಿಡಲು ಅರಸಾಹಸ ಮಾಡುತ್ತಿರುವಂತೆ ಭಾಸವಾಗಿತ್ತವಳಿಗೆ. ತಕ್ಷಣವೇ ಎಚ್ಚೆತ್ತು ಅವನನ್ನು ಕರೆಸಿದ ಉದ್ದೇಶ ನೆನಪಿಸಿಕೊಂಡು ಮಾತಿಗಿಳಿದಳು. ಏನಿದು ಮಿಸ್ಟರ್, ಈ ರೆಸಿಗ್ನೇಷನ್ ಯಾಕೆ ಕೇಳಬಹುದಾ? ಒಂದು ಕ್ಷಣ ಅವಳ ಕಡೆ ತಿರುಗಿ, ನಿನಗೆ ಗೊತ್ತಿಲ್ವಾ ಪೂರ್ವಿ, ಇದು ಯಾಕೆ ಅಂತ ಎಂದು ಮನಸ್ಸಿನಲ್ಲೇ ಕೇಳಿದ. ಅವಳು ಅವನ ನೋಟವೆದುರಿಸಲಾಗದೆ ತಲೆ ತಗ್ಗಿಸಿದಳು. ಮತ್ತೆ ಅಷ್ಟೇ ದಿಟ್ಟವಾಗಿ ತಲೆ ಎತ್ತಿ ಹೇಳಿದಳು. ನೋಡಿ ಮಿಸ್ಟರ್, ಮೇ ಯು ಹ್ಯಾವ್ ಲಾಟ್ಸ್ ಆಫ್ ರೀಸನ್ ಟು ಗಿವ್, ಬಟ್ ನನಗೆ ನಿಮ್ಮ ಕಾರಣಗಳು ಬೇಕಿಲ್ಲ. ಕಂಪನಿ ನಿಮ್ಮ ಮೇಲಿನ ನಂಬಿಕೆಯಿಂದ ನಿಮ್ಮನ್ನು ಟ್ರೈನಿಂಗ್ ಪೀರಿಯಡ್ನಲ್ಲಿ ಪರ್ಮನೆಂಟ್ ಮಾಡಿಕೊಂಡಿದೆ. ಆದರೆ ನೀವು ಎಷ್ಟು ಬೇಗ ರಿಸೈನ್ ಮಾಡೋದು ಕಂಪನಿ ರೂಲ್ಸ್ಗೆ ವಿರುದ್ಧ ಆಗುತ್ತೆ. ಅಲ್ಲದೆ ನಿಮಗೆ ಗೊತ್ತಿಲ್ವಾ, ರಿಸೈನ್ ಮಾಡೋಕ್ಕೂ ಮೊದಲು 1 ಮಂತ್ ನೋಟಿಸ್ ಕೊಡಬೇಕು ಅಂತ? ಯು ಕೆನಾಟ್ ಡೂ ಲೈಕ್ ದಿಸ್. ಒಂದು ವೇಳೆ ಇದರ ಮೇಲೂ ನೀವು ರಿಸೈನ್ ಮಾಡೋದಾದರೆ ನಿಮ್ಮ 2 ತಿಂಗಳ ಸ್ಯಾಲ್ರಿ ಕೊಡಬೇಕಾಗುತ್ತೆ ಕಂಪನಿಗೆ. ಅಲ್ಲ ರೀ, ಇತ್ತೀಚೆಗೆ ನಿಮಗೆ ಹೊಸ ಪ್ರಾಜೆಕ್ಟ್ ಸಿಕ್ಕಿದೆ ಅಲ್ವಾ? ಒಂದೇ ಸಮನೆ ಮಾತನಾಡುತ್ತಾ ಕೇಳಿದಳು. ಹೌದೆನ್ನುವಂತೆ ತಲೆ ಆಡಿಸಿದ. ಮತ್ತೆ ಅದನ್ನ ಕಂಪ್ಲೀಟ್ ಮಾಡದೆ ಹೇಗೆ ರಿಸೈನ್ ಮಾಡ್ತೀರಾ ನೀವು? ಇದೇನಾ ನಿಮ್ಮ ಜವಾಬ್ದಾರಿ? ಇದೇನಾ ಪ್ರಾಮಾಣಿಕತೆ? ನೋ ಸಿದ್ಧಾರ್ಥ್, ನೀವು ಬಿಡೋಕ್ಕೆ ನಾನು ಒಪ್ಪಲ್ಲ. ತಗೊಳ್ಳಿ ಇದನ್ನ, ಹೋಗಿ ಕೆಲಸಕ್ಕೆ ಜಾಯಿನ್ ಆಗಿ, ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿ, ಆಮೇಲೆ ನೋಡೋಣ. ನಾನು ಕೆಲಸ ಬಿಡೋದನ್ನ ಅವಳು ಖುಷಿಯಿಂದ ಸ್ವೀಕರಿಸಬಹುದೆಂದುಕೊಂಡಿದ್ದ ಸಿದ್ಧಾರ್ಥ್ ಅವಳ ಈ ವೈಖರಿ ಆಶ್ಚರ್ಯವಾಗಿತ್ತು.
ಅವನಿಗೆ ಏನು ಮಾತನಾಡಬೇಕೆಂಬುದೇ ತಿಳಿಯಲಿಲ್ಲ. ಸುಮ್ಮನೆ ಅಲ್ಲಿಂದ ಹೊರಡುವುದರಲ್ಲಿದ್ದ. ನೋಡಿ ಸಿದ್ಧಾರ್ಥ್, ಇಫ್ ಯು ಹ್ಯಾವ್ ಎನಿ ಇಶ್ಯೂಸ್ ವಿತ್ ಸ್ಯಾಲ್ರಿ ಧೈರ್ಯವಾಗಿ ಹೇಳಿ. ನಿಮ್ಮ ಸಂಬಳ ಕಮ್ಮಿ ಅನ್ನೋದಾದರೆ ನಾನು ಹೆಚ್ಚು ಮಾಡೋ ಪ್ರಯತ್ನ ಮಾಡ್ತೇನೆ ಎಂದಳು. ಈಗ ಇನ್ನಷ್ಟು ಆಶ್ಚರ್ಯವಾಗಿತ್ತು ಅವನಿಗೆ. ನೋ ಮೇಡಮ್, ಹಾಗೇನಿಲ್ಲ. ಐ ಆಮ್ ಹ್ಯಾಪಿ ವಿತ್ ದಿಸ್ ಎಂದ. ಓಕೆ, ಹಾಗಿದ್ರೆ ಮತ್ತೆ ಈ ರೆಸಿಗ್ನೇಷನ್ ನನ್ನ ಬಳಿ ಬರೋದು ಬೇಡ ಎಂದಳು. ಸರಿ ಎನ್ನುತ್ತಾ ಅಲ್ಲಿಂದ ಹೊರಬಂದ. ಯಾಕೀಗ ಮಾಡಿದ್ದು? ನಾನು ಬಿಡೋದು ಇವಳಿಗೆ ಇಷ್ಟ ಇಲ್ವಾ? ಅಥವಾ ಇದು ಒಂಥರದ ರಿವೆಂಜ್ ಇರಬಹುದಾ? ನನ್ನ ಕಣ್ಣ ಮುಂದೆ ಅವಳು ಮದುವೆಯಾಗಬೇಕು, ಅದರಿಂದ ನಾನು ಇನ್ನಷ್ಟು ದುಃಖ ಪಡಬೇಕು ಅನ್ನೋ ಇರಾದೆ. ಹೋ ಪೂರ್ವಿಕಾ, ಯಾಕೀಗ ಮಾಡ್ತಿದ್ಯಾ? ನನಗೆ ಇದ್ಯಾವುದೂ ಸಹಿಸಕ್ಕಾಗ್ತಿಲ್ಲ ಎನ್ನುತ್ತಾ ತಲೆ ಹಿಡಿದು ಕುಳಿತ. ಇದಾಗಿ ಸುಮಾರು 1 ವಾರವಾಗಿತ್ತು. ಅದೊಂದು ರಾತ್ರಿ ಸುಮಾರು 8ರ ಸಮಯ. ಪೂರ್ವಿಕಾ ಅಂದು ಮದುವೆಯ ಬಟ್ಟೆ ಖರೀದಿಸಲೆಂದು ಹೋಗಿದ್ದಳು. ಜೊತೆಯಲ್ಲಿ ಸೃಷ್ಟಿ ಇದ್ದಳು. ಪೂರ್ವಿಕಾ ಒಬ್ಬಳೆ ಎಂಬ ಕಾರಣಕ್ಕೆ ಸೃಷ್ಟಿಯನ್ನು ಬೆಂಗಳೂರಿಗೆ ಕಳಿಸಿದ್ದರು ಜಾನಕಿ. ಅಂದೆಲ್ಲ ಪೂರ್ವಿಕಾ ಆಫೀಸ್ಗೆ ಹೋಗದೆ ಇಬ್ಬರೂ ಸೇರಿ ಶಾಪಿಂಗ್ ಮುಗಿಸಿ ಬರುತ್ತಿದ್ದರು. ಇನ್ನೇನು ಕಾರಿನ ಬಳಿ ಬರುವಾಗ ಸೃಷ್ಟಿಗೆ ಅವಳ ಹೈದರಾಬಾದಿನ ಗೆಳತಿ ಸಿಕ್ಕಿದ್ದಳು. ಆ ಮಾಲ್ನಲ್ಲಿ ಅವಳು ತುಂಬಾ ದಿನದ ನಂತರ ಸಿಕ್ಕಿದ್ದರಿಂದ ಸೃಷ್ಟಿಯನ್ನು ತನ್ನ ಜೊತೆ ಮನೆಗೆ ಬರುವಂತೆ ಒತ್ತಾಯಿಸಿದಳು. ಪೂರ್ವಿಕಾ ಸೃಷ್ಟಿಯನ್ನು ಅವಳ ಜೊತೆ ಕಳಿಸಿ ಒಬ್ಬಳೇ ಮನೆ ಕಡೆ ಬರುತ್ತಿದ್ದಳು. ಸ್ವಲ್ಪ ದೂರ ಬಂದಿರಬೇಕು. ಅದು ಆಫೀಸ್ಗೆ ಹತ್ತಿರದ ರಸ್ತೆ. ಅಲ್ಲಿಂದ ಅವಳ ಕಂಪನಿ 2 ಕಿಲೋಮೀಟರ್ ದೂರವಷ್ಟೇ. ಎದುರಿಗೆ ಬೀದಿ ದೀಪದ ಬೆಳಕಲ್ಲಿ ಒಬ್ಬ ವ್ಯಕ್ತಿ ಮತ್ತೊಬ್ಬನನ್ನು ಹಿಡಿದು ಕರೆದು ತರುತ್ತಿದ್ದ. ಆತ ಕಂಠ ಪೂರ್ತಿ ಕುಡಿದು ತೂರಾಡುತ್ತಿದ್ದ. ಹತ್ತಿರವಾದಂತೆ ಹಿಡಿದಿರುವ ವ್ಯಕ್ತಿ ತನ್ನ ಕಂಪನಿಯ ಜೈ ಎಂದು ಗುರುತಿಸಿದಳು. ಇದೇನು ಇವನಿಲ್ಲಿ? ಯಾರನ್ನು ಇಷ್ಟು ಕಷ್ಟಪಟ್ಟು ನಡ್ಸ್ಕೊಂಡು ಬರ್ತಿದ್ದಾನೆ ಎಂದು ನೋಡಿದಳು. ಆ ವ್ಯಕ್ತಿ ತಲೆ ಬಗ್ಗಿಸಿದ್ದರಿಂದ ಗುರುತು ಸಿಗಲಿಲ್ಲ. ಕಾರನ್ನು ಸ್ಲೋ ಮಾಡಿ ಅವನನ್ನು ಕರೆದಳು. ಜೈ, ನೀವೇನಿಲ್ಲಿ? ಯಾರದು ಎಂದಳು. ಅಷ್ಟರಲ್ಲಿ ಆ ವ್ಯಕ್ತಿಯ ಮುಖ ಕಾಣಿಸಿತು. ಸಿದ್ಧಾರ್ಥ್, ಇದೇನು ಇವರು ಇಷ್ಟೊಂದು ಕುಡಿದಿದ್ದಾರೆ ಎಂದಳು. ಹೌದು ಮೇಡಮ್, ತಪ್ಪು ನಂದೆ. ಇತ್ತೀಚೆಗೆ ಅವನ ಮನಸ್ಥಿತಿ ಸರಿ ಇರಲಿಲ್ಲ. ನಾನೇ ಅವನನ್ನು ಬಾರಿಗೆ ಕರೆದುಕೊಂಡು ಬಂದಿದ್ದು. ಈ ಮೊದಲು ನಮ್ಮ ಜೊತೆ ಬಂದಿದ್ದ, ಆದರೆ ಕುಡಿತಾ ಇರಲಿಲ್ಲ. ಇವತ್ತು ಏನಾಯ್ತೋ, ತುಂಬ ಕುಡಿದು ಬಿಟ್ಟ. ಫಸ್ಟ್ ಟೈಮ್ ಬೇರೆ ಅನ್ಸುತ್ತೆ. ಪೂರ್ತಿ ಬ್ಯಾಲೆನ್ಸ್ ತಪ್ಪಿದ್ದಾನೆ. ಏನೇನೋ ಹೇಳ್ತಿದ್ದಾನೆ. ಅಷ್ಟರಲ್ಲಿ ಸಿದ್ಧಾರ್ಥ್, ಪೂರ್ವಿ ಪೂರ್ವಿ ಐ ಆಮ್ ಸಾರಿ ಪೂರ್ವಿ ಎನ್ನುತ್ತಿದ್ದದ್ದು ಕಿವಿಗೆ ಬಿತ್ತು. ಅವಳಿಗೆ ಒಂದು ಕ್ಷಣ ಭಯವಾಯಿತು. ನೋಡಿ ಮೇಡಮ್, ಆವಾಗಿಂದ ಪೂರ್ವಿ ಪೂರ್ವಿ ಅಂತಿದ್ದಾನೆ. ನಂಗೇನು ಅರ್ಥ ಆಗ್ತಿಲ್ಲ. ಇವನ್ ಮನೆ ಬೇರೆ ಗೊತ್ತಿಲ್ಲ, ಹೀಗೆ ಕರ್ಕೊಂಡು ಹೋಗೋದು ಎಂದ ಜೈ. ಅವಳಿಗೆ ಅವನೆಲ್ಲಿ ಕುಡಿದ ನಶೆಯಲ್ಲಿ ಜೈಗೆ ಎಲ್ಲ ಹೇಳಿಬಿಡುತ್ತಾನೋ ಎಂದು ಭಯವಾಯಿತು. ಕೂಡಲೇ ಒಂದು ಕೆಲಸ ಮಾಡಿ, ನನ್ನ ಕಾರಲ್ಲಿ ಕೂರಿಸಿ. ನನಗೆ ಅವರ ಮನೆ ಗೊತ್ತು, ನಾನು ಬಿಡ್ತೀನಿ ಎಂದಳು. ಮೇಡಮ್ ನೀವಾ ಎಂದ ಅವನನ್ನು. ಪರವಾಗಿಲ್ಲ, ಕೂರಿಸಿ, ನಾನು ಬಿಡ್ತೀನಿ ಎಂದಳು. ಸರಿ ಎಂದು ಜೈ ಅವನನ್ನು ಅವಳ ಕಾರಿನಲ್ಲಿ ಕೂರಿಸಿದ. ಇವನ್ ಮನೆ ಮೇಡಮ್ಗೆ ಹೇಗೆ ಗೊತ್ತು ಅನ್ನೋ ಪ್ರಶ್ನೆ ಅವನನ್ನು ಕಾಡದೇ ಇರಲಿಲ್ಲ. ಅವನನ್ನು ಕೂರಿಸಿ, ಸರಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದ. ಸಿದ್ಧಾರ್ಥ್ ಇನ್ನೂ ನಶೆಯಲ್ಲೇ ಇದ್ದ. ಅವಳ ಕಾರಿನ ರೇಡಿಯೋ, ಇವನು ಗೆಳೆಯನಲ್ಲ, ತುಂಬ ಸನಿಹ ಬಂದಿಹನಲ್ಲ, ಇವನು ಹಿರಿಯನಲ್ಲ, ತನ್ನ ತಾನೇ ಸುಡುತಿಹನಲ್ಲ, ನೋವಿನಲ್ಲೂ ನಗುತಿಹನಲ್ಲ, ಯಾಕೆ ಈ ಥರ? ಜಾಣವನವೇ ಕೇಳು, ಜಾರಬೇಡ ಇವನ ಕಡೆಗೆ. ರೇಡಿಯೋದಲ್ಲಿ ಹಾಡು ಕೇಳಿ ಬರುತ್ತಿತ್ತು. ಪೂರ್ವಿಕಾ ಗಾಡಿ ಸ್ಟಾರ್ಟ್ ಮಾಡಿದಳು. ಸಿದ್ಧಾರ್ಥ್ ಇನ್ನೂ ಬಡಬಡಿಸುತ್ತಲೇ ಇದ್ದ. ಪೂರ್ವಿ, ಇಟ್ಸ್ ನಾಟ್ ಫೇರ್. ನೀನು ನಂಗೊಂದು ಚಾನ್ಸ್ ಕೊಡಬೇಕಿತ್ತು. ತಪ್ಪು ಮಾಡಿದೆ ನೀನು. ಐ ಲವ್ ಯು ಪೂರ್ವಿ, ಐ ಲವ್ ಯು ಲಾಟ್. ಎಷ್ಟು ಗೊತ್ತಾ? ಇಷ್ಟು ಎನ್ನುತ್ತಾ ತನ್ನೆರಡೂ ಕೈಗಳನ್ನು ಅಗಲಿಸಿ ತೋರಿಸಲು ಹೋದ. ಅದು ಪೂರ್ವಿಕಾಳ ಮುಖಕ್ಕೆ ತಾಕಿತು. ಗಾಡಿ ಸಡನ್ ಬ್ರೇಕ್ ಹಾಕಿದಳು. ಇಬ್ಬರು ಒಮ್ಮೆ ಮುಕ್ಕರಿಸಿದರು. ಆದರೂ ಅವನು ಪರಿವಿಲ್ಲದೆ, ಇಷ್ಟೇನಾ? ಅಲ್ಲ, ಇಷ್ಟು ಎಂದು ಮತ್ತೊಮ್ಮೆ ಕೈಗಳ ಅಗಲಿಸ ಹೋದ. ಅಷ್ಟರಲ್ಲಿ ಪೂರ್ವಿಕಾ ಅವನ ಕೈ ಹಿಡಿದು, ಸಿದ್ಧಾರ್ಥ್ ಸಿದ್ಧಾರ್ಥ್ ಹಿಲ್ ನೋಡು, ಪ್ಲೀಸ್ ಪ್ರಜ್ಞೆಗೆ ಬಾ ಎಂದು ಅವನ ಕೆನ್ನೆ ತಟ್ಟಿ ಎಚ್ಚರಿಸಲು ಪ್ರಯತ್ನ ಪಟ್ಟಳು. ಒಮ್ಮೆ ಅವಳ ಕಡೆ, ಓ ಪೂರ್ವಿ, ನೀನು ಇಲ್ಲೇ ಇದೆಯಾ? ನಾನು ನಿನ್ನ ಸಂಕೇತ್ ಜೊತೆ ಹೋಗ್ಬಿಟ್ಟೆ ಅನ್ಕೊಂಡೆ. ತುಂಬ ಥ್ಯಾಂಕ್ಸ್ ವಾಪಸ್ ಬಂದಿದ್ದಕ್ಕೆ.
ನಂಗೆ ಗೊತ್ತು ನೀನು ನನ್ನ ಬಿಟ್ಟು ಹೋಗಲ್ಲ ಅಂತ. ಆದರೆ ಪೂರ್ವಿ, ನನ್ನಿಂದ ನಿಂಗೆಷ್ಟು ನೋವಾಗಿದೆ ಅಲ್ವಾ? ನಿನ್ನ ತಾಯಿ ತೀರ್ಕೊಂಡ್ರಂತೆ, ಅದು ನನ್ನಿಂದ. ನೀನು ಕಾಲೇಜ್ ಬಿಟ್ಬಿಟ್ಟೆ. ಪೂರ್ವಿ, ನೀನು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೋಗಿದ್ಯಾ? ಪೂರ್ ಗರ್ಲ್, ಐ ಆಮ್ ಸಾರಿ ಪೂರ್ವಿ. ಅವತ್ತು ನಾನು ಇದ್ದಿದ್ರೆ ಹಾಗಾಗಕ್ಕೆ ಬಿಡ್ತಾ ಇರಲಿಲ್ಲ. ಯಾಕೆ ಗೊತ್ತಾ? ಐ ಲವ್ ಯು ಸೋ ಮಚ್ ಪೂರ್ವಿ, ಐ ಲವ್ ಯು ಸೋ ಮಚ್ ಎಂದು ಅವಳ ಭುಜಕ್ಕೊರಗಿದ. ಸಿದ್ಧಾರ್ಥ್ ಪ್ಲೀಸ್ ಎದ್ದೇಳು, ಸಿದ್ಧಾರ್ಥ್ ಪ್ಲೀಸ್ ಎಂದು ಮತ್ತೆ ಅವನನ್ನು ಸರಿಯಾಗಿ ಕೂರಿಸಿದಳು. ಪೂರ್ವಿ, ಒಂದೇ ಒಂದ್ಸರಿ ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳು. ನನ್ನ ಯಾವತ್ತೂ ಬಿಟ್ಟೋಗಲ್ಲ ಅಂತ ಹೇಳು. ಪ್ಲೀಸ್ ಪ್ಲೀಸ್ ಎನ್ನುತ್ತಾ ಅವಳ ಕೈ ಹಿಡಿದು ಮತ್ತೆ ಅವಳ ಭುಜಕ್ಕೊರಗಿದ್ದ. ಪೂರ್ವಿಕಾಳ ಕಣ್ಣಲ್ಲಿ ನೀರು ಬರುತ್ತಿತ್ತು ಆಗಲೇ. ಐ ಆಮ್ ಸಾರಿ ಸಿದ್ಧಾರ್ಥ್, ನಿನ್ನ ಬಗ್ಗೆ ತುಂಬ ತಪ್ಪಾಗಿ ತಿಳ್ಕೊಂಡಿದ್ದೆ. ಅಮ್ಮನ ಸಾವಿಗೆ ನೀನೆಲ್ಲ ಕಾರಣ. ನಾನು ಸಿದ್ಧಾರ್ಥ್, ನಾನು. ಅವತ್ತು ನಾನು ಸ್ವಲ್ಪ ಯೋಚನೆ ಮಾಡಿ ಧೈರ್ಯವಾಗಿ ಪರಿಸ್ಥಿತಿ ನಿಭಾಯಿಸಿದ್ದರೆ ಹೀಗಾಗ್ತಿರ್ಲಿಲ್ಲ. ನಾನು ದುಡುಕಿದರಿಂದಾನೇ ಇದೆಲ್ಲ ಆಯಿತು. ಇಷ್ಟು ಸಾಲದು ಅಂತ ನಿನ್ನ ಮೇಲೆ ವಿನಾಕಾರಣ ಕೋಪ ಮಾಡಿಕೊಂಡೆ. ಈವೆನ್ ಐ ಲವ್ ಯು ಅ ಲಾಟ್ ಸಿದ್ಧಾರ್ಥ್. ಆದರೆ ಪರಿಸ್ಥಿತಿ ಕೈ ಮೀರಿ ಹೋಗಿದೆ. ನನ್ನ ಮದುವೆ ನಿಶ್ಚಯ ಆಗೋಗಿದೆ ಸಿದ್ಧಾರ್ಥ್. ಈಗಾಗಲೇ ಅಪ್ಪಂಗೆ ತುಂಬ ನೋವು ಕೊಟ್ಟಿದ್ದೀನಿ. ಮತ್ತೆ ಈ ಮದುವೆ ಬೇಡ ಅಂದರೆ ಅವರಿಗೇನಾಗಬಹುದು ನನಗೆ ಊಹಿಸಕ್ಕಾಗಲ್ಲ ಸಿದ್ಧಾರ್ಥ್, ಆಗಲ್ಲ. ದಯವಿಟ್ಟು ನನ್ನ ಕ್ಷಮಿಸಿಬಿಡು ಎನ್ನುತ್ತಾ ಅವನ ಹಣೆಗೆ ಮುತ್ತನಿಟ್ಟು ಅತ್ತಳು ಪೂರ್ವಿಕಾ. ಅವನು ಪ್ರಜ್ಞೆಯೇ ಇಲ್ಲದೆ ಮಲಗಿದ್ದ. ಅವನನ್ನು ಸರಿಯಾಗಿ ಕೂರಿಸಿ ಅವನ ಮನೆಯವರೆಗೂ ಕರೆದುಕೊಂಡು ಬಂದಳು. ಪೂರ್ತಿ ಸ್ಥಿಮಿತ ತಪ್ಪಿದ್ದ ಅವನನ್ನು ಕೆಳಗಿಳಿಸಲು ಅರಸಾಹಸ ಪಡಬೇಕಾಯ್ತವಳು. ಹಾಗೂ ಹೀಗೂ ಅವನನ್ನು ಕೆಳಗಿಳಿಸಿ ಅವನ ಕೈಗಳನ್ನು ತನ್ನ ಹೆಗಲ ಮೇಲೆ ಹಾಕಿಕೊಂಡು ನಿಧಾನವಾಗಿ ನಡೆಸಿಕೊಂಡು ಹೋದಳು. ಅವನು ಆಗಾಗ ಸಂಪೂರ್ಣ ಆಯ ತಪ್ಪಿ ಅವಳ ಮೇಲೆ ಬೀಳುತ್ತಿದ್ದ. ಹೋಗಿ ಮನೆ ಬೆಲ್ ಮಾಡಿ ಬಾಗಿಲು ತಟ್ಟಿದಳು. ಬಾಗಿಲು ತೆಗೆದ ಭಾರತಿಯವರು ಪೂರ್ವಿಕಾಳನ್ನು ಆ ಹೊತ್ತಿನಲ್ಲಿ ನೋಡಿ, ಮಗನನ್ನು ಆ ಸ್ಥಿತಿಯಲ್ಲಿ ನೋಡಿ ಗಾಬರಿಯಾದರು. ಅವರು ಅವಳಿಗೆ ನೆರವಾಗುತ್ತಾ ಸಿದ್ಧಾರ್ಥ್ನನ್ನು ಒಳಗೆ ಕರೆತರಲು ಸಹಾಯ ಮಾಡಿದರು. ಸಿದ್ಧಾರ್ಥ್ನ ಅಲ್ಲೇ ಇದ್ದ ಸೋಫಾ ಮೇಲೆ ಮಲಗಿಸಿದಳು ಪೂರ್ವಿಕಾ. ಇದೇನಮ್ಮ, ಏನಾಯ್ತು ಇವನಿಗೆ? ಯಾಕಿಗೆ ಕುಡ್ದಿದ್ದಾನೆ? ಇವನು ಯಾವತ್ತೂ ಕುಡ್ದಿದ್ದಿಲ್ಲ. ನಿಂಗೆಲ್ಲಿ ಸಿಕ್ಕಿದ ಇವನು ಎಂದು ಒಂದೇ ಸಮನೆ ಪ್ರಶ್ನೆಗಳನ್ನು ಕೇಳಿದರು. ಪೂರ್ವಿಕಾ ನಡೆದ ವಿಷಯ ತಿಳಿಸಿದಳು. ನೋಡು, ಇನ್ನು 15 ದಿನಕ್ಕೆ ತಂಗಿ ಮದುವೆ ಇದೆ. ಮನೆಯಲ್ಲಿ ಅದರ ತಯಾರಿ ನಡೀತಿದೆ. ಆದರೆ ಇವನು ಹೀಗೆ ಯಾವುದೋ ಯೋಚನೆಗೆ ಬಿದ್ದು ಹುಚ್ಚುಚ್ಚಾಗಾಡ್ತಿದ್ದಾನೆ ಎನ್ನುತ್ತಾ ಕಣ್ಣೀರಾದರು. ಹೆದರಬೇಡಿ ಅಮ್ಮ, ಎಲ್ಲ ಸರಿ ಹೋಗುತ್ತೆ ಎಂದು ಅವರನ್ನು ಸಮಾಧಾನ ಮಾಡಿ, ನಾನು ಬರುತ್ತೇನೆ, ಈಗಾಗಲೇ ಬಹಳ ಸಮಯ ಆಗಿದೆ ಎನ್ನುತ್ತಾ ಹೊರಟಳು. ಅವಳು ಹೊರಗೆ ಹೋಗುವವರೆಗೂ ಸುಮ್ಮನಿದ್ದ ಅವಳು ಹೊರಬಂದ ಕ್ಷಣ ಅವಳ ಹಿಂದೆಯೇ ಬಂದು, ಪೂರ್ವಿಕಾ ನಿಂತ್ಕೊಮ್ಮ, ನಿನ್ನತ್ರ ಮಾತಾಡಬೇಕು ಎಂದರು. ಅವಳು ಏನು ಎಂಬಂತೆ ಅವರ ಕಡೆ ಆಶ್ಚರ್ಯದಿಂದ ನೋಡಿದಳು. ಮೊನ್ನೆ ಅವನ ರೂಮಿನಲ್ಲಿ ನಿನ್ನ ಫೋಟೋ ನೋಡಿದೆ. ಅವನು ನಿನ್ನ ಕಾಲೇಜು ದಿನಗಳಿಂದನೂ ಇಷ್ಟಪಡ್ತಿದ್ದ ಅಂತ ಗೊತ್ತಾಯ್ತು. ಆಮೇಲೆ ನಿಮ್ಮಿಬ್ಬರ ಮಧ್ಯೆ ಏನಾಗಿದೆ ನನಗೆ ಗೊತ್ತಿಲ್ಲ. ಆದರೆ ಒಂದಂತೂ ನಿಜ, ಅವನು ನಿನ್ನ ಬಹಳ ಹಚ್ಕೊಂಡಿದ್ದಾನಮ್ಮ. ಹೀಗೆ ದಿನ ಒಂದೊಂದು ರೀತಿ ಹಾಡ್ತಾ ಇದ್ದಾನೆ. ಈ ಕುಟುಂಬಕ್ಕೆ ಅವನೊಬ್ಬನೇ ಆಸರೆ. ಅವನೇ ಹೀಗಾದ್ರೆ ನಾನೇನ್ ಮಾಡ್ಲಿ? ದಯವಿಟ್ಟು ಯೋಚನೆ ಮಾಡೋ. ಈ ಕುಟುಂಬದ ಭವಿಷ್ಯ ನಿನ್ನ ಕೈಯಲ್ಲಿದೆ ಎಂದು ಹೇಳಿ ಹೊರಟು ಹೋದರು. ಅವಳು ನಿಂತಲ್ಲೇ ಶಿಲೆಯಾಗಿದ್ದಳು. ಅವಳಿಗೆ ಏನು ಮಾಡಬೇಕೆಂಬುವುದೇ ತೋಚಲಿಲ್ಲ. ಮಾರನೇ ದಿನ ಸಿದ್ಧಾರ್ಥ್ಗೆ ಯಾವುದೂ ನೆನಪಿರಲಿಲ್ಲ. ಬೆಳಗ್ಗೆ ಎದ್ದಾಗ ಮಾತ್ರ ಅಮ್ಮ ಚೆನ್ನಾಗಿ ಬೈದಿದ್ದರು. ಪೂರ್ವಿಕಾ ಬಂದು ಬಿಟ್ಟು ಹೋಗಿದ್ದಾಗಿ ಹೇಳಿದರು. ಆಫೀಸ್ಗೆ ಬಂದ ಅವನು ಮೊದಲು ಹೋಗಿದ್ದು ಜೈ ಬಳಿಗೆ. ಜೈ ಹಿಂದಿನ ದಿನ ನಡೆದದ್ದೆಲ್ಲ ಹೇಳಿದ. ಛೆ, ಎಂಥ ಅನಾಹುತ ಆಯಿತು. ಅವಳ ಬಳಿ ನಾನೇನು ಮಾತನಾಡಿದೆನೋ? ಮೊದಲೇ ಅವಳಿಗೆ ನನ್ನ ಬಗ್ಗೆ ಬೇಜಾರು. ಮತ್ತೆ ಏನಂದುಕೊಂಡಳು? ಅವಳಿಗೆ ಹೀಗೆ ಮುಖ ತೋರಿಸೋದು ಎಂದುಕೊಂಡ. ತಂಗಿಯ ಮದುವೆಗಾಗಿ ರಜೆ ಕೇಳಬೇಕಿತ್ತು. ಒಳಗೆ ಹೋಗಲು ಧೈರ್ಯವಾಗಲಿಲ್ಲ. ಅವಳು ಬಂದಾಗಲೂ ತನ್ನ ಟೇಬಲ್ನಲ್ಲಿ ಮುಖ ಒದಗಿಸಿ ಕುಳಿತ. ರಜೆ ಅರ್ಜಿ ಬರೆದು HR ಗೆ ಕೊಟ್ಟ. ಅವರು ಹೆಚ್ಚಿನ ದಿನವಾದ್ದರಿಂದ ಮೇಡಮ್ ಸೈನ್ ಆಗಬೇಕು, ಒಳಗೆ ಹೋಗಿ ಎಂದರು. ಅಂಜುತ್ತಲೇ ಒಳಗೆ ಹೋದ. ಅರ್ಜಿ ಅವಳ ಕೈಗಿಟ್ಟ. ಹೆಚ್ಚೇನೂ ಕೇಳದೆ ಸಹಿ ಹಾಕಿದಳು. ಅವನು ಹೊರಡುವುದರಲ್ಲಿದ್ದ. ಆಗ ಪೂರ್ವಿಕಾ, 1 ನಿಮಿಷ, ನಿಮ್ಗೊಂದು ಮಾತು ಹೇಳಬೇಕು.
ಕೆಲವು ಸನ್ನಿವೇಶ ಸಂದರ್ಭಗಳು ನಮ್ಮ ಕೈಯಲ್ಲಿ ಇರಲ್ಲ. ನಾವು ಬೇಕಂದಿದ್ದೆಲ್ಲ ನಮಗೆ ಸಿಗಲ್ಲ ಅಂದ ಮಾತ್ರಕ್ಕೆ ನಾವು ಬದುಕೋಕೆ ಅನರ್ಹರು ಅಂತಲ್ಲ. ಅದಕ್ಕಾಗಿ ಕೊರಗಿ ಇರೋ ಬದುಕನ್ನು ಅನರ್ಥ ಮಾಡ್ಕೋಬಾರ್ದು. ಐ ಹೋಪ್ ನೀವಿದನ್ನ ಅರ್ಥ ಮಾಡ್ಕೋತೀರಾ ಎಂದಳು. ಏನೂ ಮಾತಾಡದೆ ಹೊರಗೆ ಬಂದ. ಸಂಜನಾಳ ಮದುವೆ ನಡೆಯಿತು. ಸಿದ್ಧಾರ್ಥ್ ಅಂದುಕೊಂಡಿದ್ದಕ್ಕಿಂತ ಚೆನ್ನಾಗೇ ಮಾಡಿದ್ದ. ಕಂಪನಿಯಿಂದಲೇ ಮದುವೆಗೆಂದು ಲೋನ್ ತೆಗೆದಿದ್ದ. ಎಷ್ಟೇ ಹೊರ ನೋಟಕ್ಕೆ ನಗುನಗುತ್ತಲಿದ್ದರೂ ಪೂರ್ವಿಕಾಳ ಮದುವೆಯ ದಿನಾಂಕ ನೆನೆದು ಕುಗ್ಗುತ್ತಿದ್ದ. ಇತ್ತ ಪೂರ್ವಿಕಾಳು ಮದುವೆ ಹತ್ತಿರ ಬಂದಂತೆಲ್ಲ ಅನ್ಯಮನಸ್ಕಳಾಗುತ್ತಿದ್ದಳು. ಮನೆಯಲ್ಲಿ ಆಗಲೇ ಬಂಧು ಬಳಗ ಎಲ್ಲ ಸೇರಿಯಾಗಿತ್ತು. ಮದುವೆಗೆ ಇನ್ನು 10 ದಿನಗಳಷ್ಟೇ ಬಾಕಿ ಉಳಿದಿತ್ತು. ಅವಳಿಗೆ ಮಾತ್ರ ಒಂಚೂರು ಆಸಕ್ತಿ ಇರಲಿಲ್ಲ. ಸಂಕೇತ್ ಜೊತೆಯಂತೂ ಅವಳು ಮಾತಾಡುತ್ತಲೇ ಇರಲಿಲ್ಲ. ಅವನನ್ನು ತನ್ನ ಗಂಡನ ಸ್ಥಾನದಲ್ಲಿ ಕಲ್ಪಿಸಿಕೊಳ್ಳಲು ಅವಳಿಗೆ ಸಾಧ್ಯವೇ ಇರಲಿಲ್ಲ. ಎಷ್ಟೇ ಗಟ್ಟಿ ಮನಸ್ಸು ಮಾಡಿದರೂ ಸಿದ್ಧಾರ್ಥ್ನನ್ನು ಮರೆಯುವುದು ಅವಳಿಗೆ ಆಗುತ್ತಲೇ ಇರಲಿಲ್ಲ. ಮನಸ್ಸು ಪುಟ್ಟ ಮಗುವಂತೆ ಅವನೇ ಬೇಕು ಎಂದು ಮುಷ್ಕರ ಹೂಡಿದ್ದು. ಎಷ್ಟೋ ಬಾರಿ ಅಪ್ಪನ ಬಳಿ ಎಲ್ಲ ಹೇಳಿಬಿಡಬೇಕೆನಿಸಿದರೂ ಸಾಧ್ಯವೇ ಆಗುತ್ತಿರಲಿಲ್ಲ. ಹಾಗೂ ಹೀಗೂ ಮದುವೆಯ ದಿನ ಹತ್ತಿರ ಬಂದೇ ಬಿಟ್ಟಿತು. ಪೂರ್ವಿಕಾ ಕೇವಲ ಕರ್ತವ್ಯವೆಂಬಂತೆ ಸುಮ್ಮನಿರುತ್ತಿದ್ದಳು. ಮನಸ್ಸು ಮಾತ್ರ ಹೇಳಲಾರದ ವೇದನೆಯ ಗೂಡಾಗಿತ್ತು. ಈ ಮಧ್ಯೆ ರಾಯರು ಅವಳಿಗೆ ಒಂದಷ್ಟು ಬುದ್ಧಿ ಹೇಳಿ ಅವಳ ಮನಸ್ಸನ್ನು ತಿಳಿಗೊಳಿಸಲು ಪ್ರಯತ್ನಿಸಿದರಾದರೂ ಯಾವುದೇ ಪ್ರಯೋಜನವಾಗಲಿಲ್ಲ. ಸಂಕೇತ್ ಕೂಡ ಅವಳೊಡನೆ ಮಾತನಾಡಲು ಪ್ರಯತ್ನಿಸಿ ಸೋತ. ಇನ್ನೇನು ಬೆಳಕಿಯ ಮದುವೆ ಎನ್ನುವಾಗ ಅವಳಿಗೆ ತಾನು ಸೋಲುತ್ತಿರುವಂತೆ ಭಾಸವಾಯಿತು. ಸಿದ್ಧಾರ್ಥ್ ಅವಳಿಂದ ಬಹುದೂರ ಹೋಗುತ್ತಿರುವಂತೆ ಅನ್ನಿಸಿತು. ಇನ್ನು ತಡ ಮಾಡಬಾರದು ಎಂದುಕೊಳ್ಳುತ್ತಾ ರಾಯರಿಗೆ ನಿಜ ಹೇಳಲು ಓಡಿದಳು. ಆದರೆ ರಾಯರು ಬೇರೆ ಕೆಲಸಗಳಲ್ಲಿ ಮುಳುಗಿದ್ದರು. ಅವಳಿಗೆ ಸಮಯವೇ ನೀಡಲಿಲ್ಲ. ಕೊನೆ ಪಕ್ಷ ಸಂಕೇತ್ ಬಳಿ ಆದರೂ ಹೇಳಿ ಈ ಮದುವೆ ನಿಲ್ಲಿಸಬೇಕೆಂದು ಪ್ರಯತ್ನ ಪಟ್ಟಳು. ಆದರೆ ಜಾನಕಿಯವರು ಅರಿಶಿನ ಶಾಸ್ತ್ರ, ಗೌರಿ ಪೂಜೆ ಆದ ನಂತರ ವರನನ್ನು ನೋಡುವ ಹಾಗಿಲ್ಲ ಎಂದು ಅವಳನ್ನು ತಡೆದು ಬಿಟ್ಟರು. ಅವಳಿಗೆ ಏನೊಂದು ಮಾಡಲು ತೋಚದೆ ಇಡೀ ರಾತ್ರಿ ಅತ್ತಳು. ಬೆಳಗ್ಗೆ ತನ್ನಿಂದ ಇನ್ನೇನು ಮಾಡಲಾಗದು ಎಂದು ಕೀಲಿ ಕೊಟ್ಟ ಗೊಂಬೆಯಂತೆ ತನ್ನನ್ನು ಬೇರೆಯವರ ವಶಕ್ಕೆ ಒಪ್ಪಿಸಿ ಸುಮ್ಮನಿದ್ದಳು. ಸೃಷ್ಟಿ ಮತ್ತು ಅವಳ ಗೆಳತಿಯರೆಲ್ಲ ಸೇರಿ ಅವಳನ್ನು ವಧುವಾಗಿ ಅಲಂಕರಿಸಿದರು. ಮುಹೂರ್ತ ಹತ್ತಿರ ಬಂದೇ ಬಿಟ್ಟಿತು. ಅವಳನ್ನು ದಾರೆ ಮಂಟಪದ ಹತ್ತಿರ ಕರೆತಂದರು. ಹಸೆಮಣೆಗೆ ಹೋಗಿ ಕೂರುವಂತೆ ಹೇಳಿದರು. ಅವಳು ಸುಮ್ಮನೆ ನಿಂತಿದ್ದಳು. ಆ ಹಸೆಮಣೆಯ ಮೇಲೆ ಸಂಕೇತ್ ಕುಳಿತಿದ್ದಾನೆ ಎನ್ನುವ ಕಲ್ಪನೆಯೇ ಅವಳಿಗೆ ಸಹಿಸಲಾಗಲಿಲ್ಲ. ಹಸೆಮಣೆಯ ಬಳಿ ಹೋಗುವ ಬದಲು ರಾಯರಿದ್ದಲ್ಲಿಗೆ ಓಡಿ ಹೋಗಿ ಅವರನ್ನು ತಬ್ಬಿದಳು. ಅಪ್ಪ, ನನಗೆ ಈ ಮದುವೆ ಇಷ್ಟ ಇಲ್ಲ ಅಪ್ಪ, ದಯವಿಟ್ಟು ನನ್ನ ಕ್ಷಮಿಸಿ ಎಂದು ಅಳತೊಡಗಿದಳು. ರಾಯರು ಅವಳ ತಲೆ ನೆವರಿಸುತ್ತಾ, ಇದೇನ್ ಮಗಳೇ, ತಾಳಿ ಕಟ್ಟೋ ಸಮಯದಲ್ಲಿ ಮದುವೆ ಬೇಡ ಅಂದರೆ ಹೇಗೆ? ಒಮ್ಮೆ ಹುಡುಗನ ಕಡೆ ನೋಡಿ ಬೇಡ ಅನ್ನೋ. ಅವನು ನಿನಗೆ ಬೇಡ್ವಾ ಎಂದರು. ಇಲ್ಲಪ್ಪ, ನಾನು ನೋಡಲ್ಲ, ನನಗೆ ಈ ಮದುವೆ ಇಷ್ಟ ಇಲ್ಲ ಎಂದಳು. ಒಂದ್ಸಾರಿ ಆ ಕಡೆ ತಿರುಗಿ ನೋಡು, ಆಮೇಲೆ ನನಗೆ ಬೇಡ ಅಂದರೆ ಬೇಡ ಎಂದರು. ಇದೇಗೆ ಹೀಗೆ ಹೇಳ್ತಿದ್ದಾರೆ? ನಾನು ಸಂಕೇತ್ನ ಹೊಸದಾಗಿ ನೋಡ್ತಿದ್ದೀನಾ ಎನ್ನುತ್ತಾ ಮಂಟಪದ ಕಡೆ ನೋಡಿದಳು. ಅವಳಿಗೆ ಅವಳೇ ನಂಬಲಾಗಲಿಲ್ಲ. ತಾನು ಕಾಣುತ್ತಿರುವುದು ಕನಸೋ ನಿಜವೋ ತಿಳಿಯಲಿಲ್ಲ. ಹಸೆಮಣೆಯ ಮೇಲೆ ವರನ ಅಲಂಕಾರದಲ್ಲಿದ್ದದ್ದು ಸಿದ್ಧಾರ್ಥ್. ಏನೊಂದು ತಿಳಿಯದೆ ತಂದೆಯ ಕಡೆ ನೋಡಿದಳು. ಅಷ್ಟರಲ್ಲಿ ಹಿಂದಿನಿಂದ ಬಂದ ಸಂಕೇತ್, ಏನ್ ಮೇಡಮ್, ಈ ಹುಡುಗ ಆದರೆ ಒಪ್ಪಿಗೆನಾ ಎಂದ. ಅವರಿಬ್ಬರ ಕಡೆಯೂ ಆಶ್ಚರ್ಯದಿಂದ ನೋಡಿದಳು. ಆಗ ಸಂಕೇತ್ ನಡೆದದ್ದೆಲ್ಲ ಹೇಳಿದ. ಅವನಿಗೆ ಮೊದಲಿಂದಲೂ ಪೂರ್ವಿಕಾಳಿಗೆ ಈ ಮದುವೆ ಇಷ್ಟ ಇಲ್ಲ ಎಂದು ಗೊತ್ತಿತ್ತು. ಸಿದ್ಧಾರ್ಥ ವಿಷಯದಲ್ಲಿ ಪೂರ್ವಿಕಾ ನಡೆದುಕೊಳ್ಳುತ್ತಿದ್ದ ರೀತಿ ಮೊದಲಿಂದಲೂ ಅವನಿಗೆ ಅನುಮಾನಾಸ್ಪದವಾಗಿತ್ತು. ಅವನು ಮದುವೆಗೆಂದು ಬೆಂಗಳೂರಿಗೆ ಬಂದ ರಾತ್ರಿ ಪೂರ್ವಿಕಾಳ ಜೊತೆ ಮಾತನಾಡಲು ಅವಳ ರೂಮಿಗೆ ಹೋಗಿದ್ದ. ಆಗ ಪೂರ್ವಿಕಾ ಅವನ ಜೊತೆ ಮಾತನಾಡಲು ಇಷ್ಟವಿಲ್ಲವೆಂದು ಕೆಳಗೆ ಹೋದಳು. ಹೋಗುವ ಬರದಲ್ಲಿ ತಾನು ಬರೆಯುತ್ತಿದ್ದ ಡೈರಿಯನ್ನು ಅಲ್ಲೇ ಬಿಟ್ಟು ಹೋಗಿದ್ದಳು. ಸಂಕೇತ್ ಅದನ್ನು ತೆಗೆದು ಓದಿದ. ಅವನಿಗೆ ಎಲ್ಲ ಅರ್ಥವಾಯಿತು. ಆ ಡೈರಿಯನ್ನು ರಾಯರಿಗೆ ತೋರಿಸಿದ. ಇಬ್ಬರಿಗೂ ಅವಳು ಸಿದ್ಧಾರ್ಥ್ನನ್ನು ಪ್ರೀತಿಸುತ್ತಿರುವುದು ತಿಳಿಯಿತು. ಕೂಡಲೇ ತಡ ಮಾಡದೆ ಸಿದ್ಧಾರ್ಥ್ನ ಮನೆಗೆ ಹೋದರು. ಅಲ್ಲಿ ಸಿದ್ಧಾರ್ಥ್ ಸಿಗಲಿಲ್ಲ. ಆದರೆ ಅವರ ತಾಯಿ ಭಾರತಿ ಅವನು ಒಂದಷ್ಟು ದಿನದಿಂದ ಪೂರ್ವಿಕಾಳ ವಿಚಾರವಾಗಿ
ಹುಚ್ಚನಂತಾಗಿರುವುದನ್ನು ತಿಳಿಸಿ ಅವರಿಬ್ಬರನ್ನು ಒಂದು ಮಾಡಬೇಕೆಂದು ಬೇಡಿದರು. ಕೊನೆಗೆ ಸಿದ್ಧಾರ್ಥ್ ಬಳಿ ಮಾತನಾಡಿ ಅವನನ್ನು ಮದುವೆಗೆ ಒಪ್ಪಿಸಿ ಕರೆತರಲಾಯಿತು. ಪೂರ್ವಿಕಾಳು ಅವನನ್ನು ಪ್ರೀತಿಸುತ್ತಿದ್ದಾಳೆ ಎಂದು ತಿಳಿದಾಗ ಅವನಿಗೆ ಸ್ವರ್ಗಕ್ಕೆ ಮೂರೇ ಗೇಣು ಎನ್ನುವಷ್ಟು ಸಂತೋಷವಾಗಿತ್ತು. ಪೂರ್ವಿಕಾಳಿಗೆ ಎಲ್ಲವೂ ಕನಸಿನಂತೆಯೋ ಸಿನಿಮಾದಂತೆಯೂ ಭಾಸವಾಗುತ್ತಿತ್ತು. ಅಪ್ಪನನ್ನು ತಪ್ಪಿ ಹತ್ತಳು. ಸಂಕೇತ್ಗೆ ಕಣ್ಣಿನಲ್ಲೇ ಕೃತಜ್ಞತೆ ತಿಳಿಸಿದಳು. ಹೀಗೆ ಅಳುತ್ತಾ ನಿಂತಿರ್ತೀಯಾ ಅಥವಾ ನಿನ್ನ ರಾಜಕುಮಾರನ ಬಳಿ ಹೋಗಿ ಕೂರ್ತೀಯೋ ಎಂದ ಸಂಕೇತ್. ಜಾನಕಿಯವರು ಸಹ ತುಂಬ ನೊಂದ ಹುಡುಗಿ ಎಲ್ಲಾದರೂ ಖುಷಿಯಾಗಿದ್ದರೆ ಸಾಕು ಎಂದು ಈ ಮದುವೆಗೆ ಒಪ್ಪಿದರು. ಅವರು ಅವಳನ್ನು ಕರೆದುಕೊಂಡು ಹೋಗಿ ಹಸೆಮಣೆಯ ಮೇಲೆ ಕೂರಿಸಿದರು. ಸಿದ್ಧಾರ್ಥ್ ಅವಳ ಕಣ್ಸರೆ ಹಿಡಿದು ನಕ್ಕ. ಇಬ್ಬರೂ ದೊಡ್ಡವರ ಸಮಕ್ಷದಲ್ಲಿ ಮದುವೆಯಾದರು. ಮಾಂಗಲ್ಯ ಧಾರಣೆಯ ನಂತರ ಇಬ್ಬರೂ ಎದ್ದು ನಿಂತು ಹಾರ ಬದಲಾಯಿಸಿಕೊಂಡರು. ಸಿದ್ಧಾರ್ಥ್ ಹೇಳಿದ, ಕೊನೆಗೂ ನನ್ನ ಮೇಲೆ ಪ್ರತೀಕಾರ ತೀರಿಸಿಕೊಂಡು ಬಿಟ್ಟೆ ಎಂದಾಗ ಅವಳನ್ನು ಸೇರಿ ಎಲ್ಲರೂ ಅರ್ಥವಾಗದೆ ಅವನತ್ತ ನೋಡಿದರು. ಅವಳ ಹಾರದಲ್ಲಿ ತನ್ನ ಕತ್ತು ತೋರಿಸಿ, ಸಾಲದೆ ಜೀವಿತಾವಧಿ ಶಿಕ್ಷೆ ಎಂದ. ಎಲ್ಲರೂ ಜೋರಾಗಿ ನಕ್ಕರು. ಅವಳು ಅವನತ್ತ ಉಸಿಮುನಿಸು ತೋರುತ್ತಾ ಅವನೆದೆಗೆ ಗುದ್ದುತ್ತಾ ಅಲ್ಲಿಯೇ ಹೊರಗಿದಳು. ಇದೇ ತನ್ನ ಆಸ್ತಿ ಎಂಬಂತೆ. ಮೊದಲ ಪ್ರೀತಿ ಎದೆಯ ಮೇಲಿನ ಹಚ್ಚೆಯ ರೀತಿ, ಮರೆಯಲಾಗದೋ ಮರೆಯದಿರಲೂ ಆಗದು. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.